Hello Karnataka traders, welcome to this new video again. Okay, so previous ವಿಡಿಯೋದಲ್ಲಿ ನಾವು ಏನು ನೋಡಿದ್ವಿ ಅಂದರೆ ಡಬಲ್ ಬುಲಿಶ್ ಕ್ಯಾಂಡಲ್ಸ್, ಡಬಲ್ ಬೇರಿಶ್ ಕ್ಯಾಂಡಲ್, ಡಬಲ್ ನ್ಯೂಟ್ರಲ್ ಕ್ಯಾಂಡಲ್ಸ್ಗಳ ಬಗ್ಗೆ ತಿಳ್ಕೊಂಡ್ವಿ. ಸೊ ಇಲ್ಲಿ ಬಂದು ನಾವು ಟ್ರಿಬಲ್ ತಿಳ್ಕೊಳ್ತೀವಿ. ಈಗಾಗಲೇ ನೀವು 2-3 ವಿಡಿಯೋ ಕಂಟಿನ್ಯೂಸ್ ಆಗಿ ಇದೇ ಒಂದು ಸೀರೀಸನ್ನು ನೋಡಿರೋದ್ರಿಂದ ಸಾಕಷ್ಟು ವಿಷಯ ನಿಮಗೆ ಗೊತ್ತಿದೆ. ಸೊ ಬಂದಾಗ ಏನೆಲ್ಲ ಇರಬೇಕು ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತಾ ಸ್ಟ್ರೈಟ್ ಅವೇ ಸಬ್ಜೆಕ್ಟ್ ಒಳಗಡೆ ಹೋಗೋಣ. ಸೊ ನೀವು ಮೊದಲನೇದಾಗಿ ನೋಡೋವಂಥ ಒಂದು ಬುಲಿಶ್ ಆ್ಯಂಡ್ ಟ್ರಿಬಲ್ ಕ್ಯಾಂಡಲ್ನ ಅಲರ್ಟ್ ಕೊಡೋವಂಥ ಒಂದು ಕ್ಯಾಂಡಲನ್ನು ನೋಡೋದಾಯಿತು ಅಂದರೆ ಸೊ ದಟ್ ಈಸ್ ಮಾರ್ನಿಂಗ್ ಸ್ಟಾರ್. ಓಕೆ, ಸೊ ಈ ಒಂದು ಕ್ಯಾಂಡಲ್ ಏನಿರುತ್ತೆ ಒಂದು ಡೌನ್ ಟ್ರೆಂಡಲ್ಲಿ ಓಕೆ ಬರೋವಂಥದ್ದಾಗಿರುತ್ತೆ. ಸೊ ಇಲ್ಲಿ ನೀವು 3 ಕ್ಯಾಂಡಲನ್ನು ನೋಡ್ಬೋದು, ಕ್ಯಾಂಡಲ್ 1, ಕ್ಯಾಂಡಲ್ 2 ಆ್ಯಂಡ್ ಕ್ಯಾಂಡಲ್ 3. ಓಕೆ, ಸೊ ಈ 3 ಕ್ಯಾಂಡಲನ್ನು ನೀವು ಗಮನಿಸಿದಾಗ ಸೊ ಇದರ ಬಾಡಿ ಏನಿರುತ್ತೆ ಸೊ ಇದು ಓವರ್ಟೇಕ್ ಮಾಡಿರುತ್ತೆ. ಓಕೆ, ಸೊ ಇದರ ಬಾಡಿ ಸೈಜು ನೀವು ಈ 2 ಕ್ಯಾಂಡಲನ್ನು ಕನ್ವರ್ಟ್ ಮಾಡಿ ನೋಡಿದಾಗ ಏನಾಗಿರುತ್ತೆ, ದೊಡ್ಡದಾಗಿರುತ್ತೆ. ಸೊ ಇಟ್ ಮೀನ್ಸ್ ಸೊ ಒಂದು ಡೌನ್ ಟ್ರೆಂಡಲ್ಲಿ ನಮಗೆ ಒಂದು ದೊಡ್ಡ ಕ್ಯಾಂಡಲ್ ಗ್ರೀನಲ್ಲಿ ಕನ್ವರ್ಟ್ ಆಗಿರೋದ್ರಿಂದ ಸೊ ಇದು ನಮಗೆ ಒಂದು ಬುಲಿಶ್ ಎಂಟ್ರಿ ಅಂತ ಕನ್ಸಿಡರ್ ಮಾಡಿ ಟ್ರೇಡನ್ನು ತಗೊಳ್ಳೋಕ್ಕೆ ಶುರು ಮಾಡ್ತಾರೆ ತುಂಬ ಜನ. ಆ್ಯಂಡ್ ಡಬಲ್ ಕ್ಯಾಂಡಲ್, ಟ್ರಿಬಲ್ ಕ್ಯಾಂಡಲಲ್ಲಿ ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ನೆಕ್ಸ್ಟ್ ಕ್ಯಾಂಡಲ್ಗೆ ವೆಯ್ಟ್ ಮಾಡಬೇಕು ಅನ್ನೋವಂಥ ಒಂದು ನೆಸಸರಿ ಯೂಶಲಿ ಇರಲ್ಲ. ಓಕೆ, ಸಿಂಗಲ್ ಕ್ಯಾಂಡಲಲ್ಲಿ ನಾವು ನೆಕ್ಸ್ಟ್ ಕ್ಯಾಂಡಲ್ಗೆ ವೆಯ್ಟ್ ಮಾಡ್ತಾ ಇದ್ವಿ, ನಮ್ಮ ನೆಕ್ಸ್ಟ್ ಕ್ಯಾಂಡಲ್ ಏನು ಕ್ಲೋಸಿಂಗ್ ಇಡುತ್ತೆ ಬೇಸ್ಡ್ ಆನ್ ದಟ್ ನಾವು ಎಂಟ್ರೀಸನ್ನು ತಗೊಳ್ತಾ ಇದ್ವಿ. ಬಟ್ ಡಬಲ್ ಕ್ಯಾಂಡಲ್, ಟ್ರಿಬಲ್ ಕ್ಯಾಂಡಲ್ ಏನಿರುತ್ತೆ ಇವಾಗ ನಾವು ನೋಡಿದಂಥ ಕೆಲವೊಂದು ಪ್ಯಾಟರ್ನ್ಸಲ್ಲಿ ಮಾತ್ರ ಆ ಪ್ಯಾಟರ್ನ್ಸ್ ಫಾರ್ಮ್ ಆಗಿದ್ದು ನೆಕ್ಸ್ಟ್ ಕ್ಯಾಂಡಲಲ್ಲೇ ಎಂಟ್ರಿ ತಗೊಳ್ತೀವಿ. ಏನಕ್ಕೆ ಅಂತಂದರೆ ಅದೇ ಸೇಮ್ ಪ್ಯಾಟರ್ನನ್ನು ತುಂಬ ಜನ ಟ್ರೇಡರ್ಸ್ ಫಾಲೋ ಮಾಡ್ತಿರ್ತಾರೆ, ರೈಟ್. ಸೊ ಅವರ ಸೈಕಾಲಜಿ ಆ್ಯಂಡ್ ನಮ್ಮ ಸೈಕಾಲಜಿ, ಅವರ ಟಾರ್ಗೆಟ್, ಅವರ ಸ್ಟಾಪ್ ಲಾಸ್ ಆ್ಯಂಡ್ ಅವರ ಏನೋ ಒಂದು ಎಂಟ್ರಿ ನಮಗೆ ಈಕ್ವಲಿ ಮ್ಯಾಚಿಂಗ್ ಆಗುತ್ತೆ ಅನ್ನೋವಂಥ ಕಾರಣಕ್ಕಾಗಿ ನಾವು ನೆಕ್ಸ್ಟು ವೆಯ್ಟ್ ಮಾಡೋಕ್ಕೋಗಲ್ಲ, ಸ್ವಲ್ಪ ಫಾಸ್ಟಾಗಿ ನಮ್ಮ ಎಂಟ್ರೀಸ್ ತಗೊಳುತ್ತೆ. ಓಕೆ, ಸೊ ಇಲ್ಲಿ ನಾವು ಈ ಒಂದು ಕ್ಯಾಂಡಲ್ಸನ್ನು ನೋಡಿದಾಗ ಹೈಯರ್ ಟೈಮ್ ಫ್ರೇಮಲ್ಲಿ ಸೊ ಈ 3 ಕ್ಯಾಂಡಲ್ ಯಾವಾಗ ಫಾರ್ಮ್ ಆಯಿತೋ ಆವಾಗ ಇಮ್ಮಿಡಿಯೇಟ್ಲಿ ನಮ್ಮ ಎಂಟ್ರಿ ಇಲ್ಲಿ ಆಗ್ಬಿಡುತ್ತೆ. ಓಕೆ, ಸೊ ಇದು ಎಂಟ್ರಿ ಆ್ಯಂಡ್ ನಮ್ಮ ಸ್ಟಾಪ್ ಲಾಸ್ ವಿಲ್ ಬಿ ದಿಸ್ ಆ್ಯಂಡ್ ನಮ್ಮ ಟಾರ್ಗೆಟ್ 1.5x ಟು ಮ್ಯಾಕ್ಸ್ 2x. ಓಕೆ, ಸೊ ಇದು ನಮ್ಮ ಈ ಒಂದು ಪ್ಯಾಟರ್ನ್ನ ವಿಷಯ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ಯಾಂಡಲ್ ನೋಡೋದಾಯಿತು ಅಂದರೆ ನಾನು ತುಂಬ ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತಿಲ್ಲ, ಬಿಕಾಸ್ ನಿಮಗೆ ಆಲ್ರೆಡಿ ಇದ್ರ ಬಗ್ಗೆ ಪ್ರೀವಿಯಸ್ ಏನು ಚಾಪ್ಟರಲ್ಲಿ ನೋಡಿರ್ತಾರ ಅದೇ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಬರುವಂಥದ್ದು. ಹಾಗಾಗಿ ನಾನು ಡೈರೆಕ್ಟ್ಲಿ ಇದನ್ನು ಸಿಂಪಲ್ ಆಗಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ನೋಡೋದಾಯಿತು ಅಂದರೆ ಏನು ಒಂದು ಡೌನ್ ಟ್ರೆಂಡಲ್ಲಿ ಸೊ ಈ 3 ಕ್ಯಾಂಡಲ್ಸ್ 1, 2, 3 ಸೊ ನಮ್ಗೆ ನೋಡೋದಕ್ಕೆ ಈಕ್ವಲಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಕ್ಯಾಂಡಲ್ ಟು ಕ್ಯಾಂಡಲ್ ಶೇಪ್ ಏನಿರುತ್ತೆ, ಪ್ರೈಸ್ ಏನಿರುತ್ತೆ ಇದೆಲ್ಲವೂ ಕೂಡ ಈಕ್ವಲ್ ಆಗಿ ಕಾಣಿಸ್ತಾ ಇದೆ. ಆ್ಯಂಡ್ ಒಂದಕ್ಕಿಂತ ಒಂದು ಹೈಯರ್ ಇದೆ, ಕರೆಕ್ಟಾ, ಒಂದಕ್ಕಿಂತ ಒಂದು ಹೈಯರ್ ಹೈಗಳನ್ನು ಕ್ರಿಯೇಟ್ ಮಾಡಿದೆ. ಸೊ ಆ ಒಂದು ಪ್ಯಾಟರ್ನನ್ನು ನಾವೇನು ಹೇಳ್ತೀವಿ ಅಂದರೆ ಟ್ರಿಬಲ್ ವೈಟ್ ಸೋಲ್ಜರ್ಸ್ ಅಂತ. ಏನು, ಟ್ರಿಬಲ್ ವೈಟ್ ಸೋಲ್ಜರ್ಸ್. ಸೊ ಈ ಕ್ಯಾಂಡಲನ್ನು ನೋಡಿದಾಗ ಒಂದು ಡೌನ್ ಟ್ರೆಂಡಲ್ಲಿ ನೆಕ್ಸ್ಟ್ ಕ್ಯಾಂಡಲಲ್ಲಿ ನಮ್ಮ ಎಂಟ್ರಿ ಆಗುತ್ತೆ. ಸೊ ಅದು ಇಲ್ಲಾಗ್ಬೋದು, ಎಲ್ಲಿ ಬೇಕಾದ್ರೆ ಆಗ್ಬೋದು, ನೋ ಮ್ಯಾಟರ್. ಸೊ ಈ 3 ಕ್ಯಾಂಡಲ್ ಬಂದಿದೆ ಅಂದರೆ ತುಂಬ ಜನ ಸೊ ಮಾರ್ಕೆಟಲ್ಲಿ ಬಯರ್ಸ್ ತುಂಬ ಚಾರ್ಜ್ ಆಗಿದ್ದಾರೆ, ತುಂಬ ಆ್ಯಕ್ಟಿವ್ ಆಗಿದ್ದಾರೆ, ಏನೋ ಒಂದು ವಿಷಯ ಇದೆ ಅನ್ನೋದನ್ನು ಇದು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇದು ನಮಗೆ ಕಂಪ್ಲೀಟ್ ಡೌನ್ ಟ್ರೆಂಡ್ದು ಕಂಪ್ಲೀಷನ್ ಆಗಿ ಒಂದು ಬಯರ್ಸ್ ಆ್ಯಕ್ಟಿವೇಶನ್ ಆಗಿರುವಂಥ ಒಂದು ಸಿಗ್ನಲನ್ನು ಕೊಡುತ್ತೆ. ಓಕೆ, ಸೊ ಈಗಾಗಲೇ 3 ಕ್ಯಾಂಡಲ್ ಫಾರ್ಮ್ ಆಗಿರೋದ್ರಿಂದ ಈ ಕ್ಯಾಂಡಲ್ವರೆಗೂ ನಾವೇನು ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈ ಯಾವುದೇ 3 ಕ್ಯಾಂಡಲ್ನ ಯಾವುದೇ ರಿವರ್ಸಲ್ ಪ್ಯಾಟರ್ನ್ಸ್ ಏನಿರುತ್ತೆ 4th ಕ್ಯಾಂಡಲ್ಗೆ ಎಲ್ಲಿ ಬೇಕಾದರೂ ನಾವು ಎಂಟ್ರಿಯನ್ನು ಮಾಡೋ ಥರ ಇರುತ್ತೆ. ಓಕೆ, ಬಿಕಾಸ್ ಈ 3 ಕ್ಯಾಂಡಲ್ಲೇ ನಮಗೆ ಕನ್ಫರ್ಮೇಷನ್ ಅಂತ ಹೇಳ್ಬೋದು. ಓಕೆ, ಯೂಶಲಿ ನಾವು ಫಸ್ಟ್ ಕ್ಯಾಂಡಲ್ ನೋಡಿದಾಗ ಸೆಕೆಂಡ್ ಕ್ಯಾಂಡಲ್ ವೆಯ್ಟ್ ಮಾಡ್ತೀವಿ, ಸೆಕೆಂಡ್ ಕ್ಯಾಂಡಲ್ ನೋಡಿದಾಗ ಕೆಲವೊಂದು ಪ್ಯಾಟರ್ನ್ಸ್ ನೋಡಿದಾಗ ಎಂಟ್ರಿ ತೊಗೊಬಿಡ್ತೀವಿ. ಬಟ್ 3ನೇ ಕ್ಯಾಂಡಲ್ ನೋಡಿದಾಗ ವೆಯ್ಟ್ ಮಾಡೋ ನೆಸಸರಿ ಇಲ್ಲ, ಈ ಕ್ಯಾಂಡಲ್ ಕ್ಲೋಸ್ ಆಗಬೇಕು ಅಷ್ಟೇ. ಓಕೆ, ಈ ಕ್ಯಾಂಡಲ್ ಕ್ಲೋಸ್ ಆದರೆ ನೆಕ್ಸ್ಟ್ 4th ಕ್ಯಾಂಡಲಲ್ಲಿ ನಮ್ಮ ಎಂಟ್ರಿ ಆಗೋಗುತ್ತೆ. ಓಕೆ, ಸೊ ಎಲ್ಲಿ ಬೇಕಾದ್ರೂ ಆಗ್ಬೋದು. ಸೊ ಇಲ್ಲಿ ಆ್ಯಸ್ ಪರ್ ದಿಸ್ ಒಂದು ಎಕ್ಸಾಂಪಲ್ ನಮ್ಮ ಎಂಟ್ರಿ ಇಲ್ಲೆಲ್ಲಾದರೂ ಬೇಕಾದರೂ ಆಗ್ಬೋದು, ಅಥವಾ ಇಲ್ಲಿ ಓಪನ್ ಏನಾಗುತ್ತೆ ಅವಾಗ ನಮ್ಮ ಎಂಟ್ರಿ ಆಗಿರಬಹುದು. ಓಕೆ, ನಮ್ಮ ಸ್ಟಾಪ್ ಲಾಸ್, ಸೊ ಇದು ನಮ್ಮ ಸ್ಟಾಪ್ ಲಾಸ್. ಓಕೆ, ನಮ್ಮ ಟಾರ್ಗೆಟ್ 1.5x ಟು 2x ಆಗಿರುತ್ತೆ ಈ ಒಂದು ರೇಂಜ್ದು. ಓಕೆ, ನಾವು ಎಷ್ಟು ಕ್ಯಾಪಿಟಲ್ ಹಾಕ್ತೀವಿ ಅದಕ್ಕೆ 2x ಅಲ್ಲ. ಸೊ ಈಗಾಗಲೇ ನಿಮ್ಗೆ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಈ ಒಂದು ರೇಂಜ್ ಏನಿರುತ್ತೆ ಇದನ್ನು ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಇದು 10 ಪಾಯಿಂಟ್ ಇದೆ ಅಂತಂದರೆ ಈ ರೇಂಜು. ಸೊ ನಮ್ಮ ಟಾರ್ಗೆಟ್ ವಿಲ್ ಬಿ 15 to 20 ಪಾಯಿಂಟ್ಸ್ ಅಷ್ಟೇ. ಓಕೆ, ಸೊ ಈ ರೀತಿ ನಮ್ಮ ಟಾರ್ಗೆಟನ್ನು ನಾವು ಸೆಟ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಕ್ಯಾಂಡಲ್ ನೋಡೋದಾಯಿತು ಅಂತಂದರೆ
3 ಲೈನ್ ಸ್ಟ್ರೈಕ್ ಅಂತ. ಓಕೆ, ಸೊ ಇದು ನಮಗೆ 3 ಲೈನ್ ಸ್ಟ್ರೈಕ್ ಅಂತ ಬರುತ್ತೆ. ಸೊ ಇಲ್ಲಿ ನಮಗೆ 3 ಕ್ಯಾಂಡಲ್ಸ್ ವಿತೌಟ್ ಶ್ಯಾಡೋ, ಓಕೆ, ಕಂಪ್ಲೀಟ್ ಆಗಿ ಫಾಲ್ ಆದ ನಂತರ ಒಂದು ಗ್ರೀನ್ ಕ್ಯಾಂಡಲ್, ಆ್ಯಕ್ಚುಲಿ ಇದು 4 ಕ್ಯಾಂಡಲ್ಸ್ ಆಯಿತು, ಕರೆಕ್ಟಾ? ಸೊ ಇದು 3 ಕ್ಯಾಂಡಲ್ಸ್ ಕೂಡ ಅಲ್ಲ, 4 ಕ್ಯಾಂಡಲ್ಸ್ ಆಯಿತು. ಬಟ್ ಯೂಶಲಿ ತುಂಬ ಕಮ್ಮಿ ಒಂದು ಆಗುವಂಥ ಸಾಧ್ಯತೆ ಇರುವಂಥ ಒಂದು ಫಾರ್ಮೇಷನ್ ಇವೆಲ್ಲ. ಓಕೆ, 3 ಕ್ಯಾಂಡಲ್ಸು, ಓಕೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಈ 3 ಕ್ಯಾಂಡಲ್ ಕಂಪ್ಲೀಟಾಗಿ ಡ್ರಾಪ್ ಆದ ನಂತರ ಈ 3 ಕ್ಯಾಂಡಲ್ದು ಹೈ ಮತ್ತು ಲೋ ಏನಿರುತ್ತೆ ಅದನ್ನು ಬ್ರೇಕ್ ಮಾಡುವಂಥ ಒಂದೇ ಒಂದು ಸಿಂಗಲ್ ಕ್ಯಾಂಡಲ್ ಬಂತು ಅಂತಂದರೆ ವಿತ್ ವೆರಿ ಗುಡ್ ವಾಲ್ಯೂಮ್ ಏನು ನೆಕ್ಸ್ಟ್ ವೀಡಿಯೋಸಲ್ಲಿ ನೀವು ತಿಳ್ಕೊಳ್ತೀರಾ. ಓಕೆ, ಬಂತು ಅಂತಂದರೆ ನಮ್ಮ ಎಂಟ್ರಿ ಆಗುತ್ತೆ. ಸೊ ಇದು ನಮ್ಮ ನೆಕ್ಸ್ಟ್ ಕ್ಯಾಂಡಲ್. ಈ ನೋಡಿ, ಕ್ಯಾಂಡಲ್ ಕ್ಲೋಸ್ ಆಗಬೇಕು, ಕ್ಯಾಂಡಲ್ ಕ್ಲೋಸ್ ಆಗೋವರೆಗೂ ಯು ಕಾಂಟ್ ಪ್ರೆಡಿಕ್ಟ್ ಎನಿಥಿಂಗ್, ರೈಟ್? ಸೊ ಕ್ಯಾಂಡಲ್ ಕ್ಲೋಸ್ ಆದ ನಂತರ ಇಲ್ಲಿ ನಮ್ಮ ನೆಕ್ಸ್ಟ್ ಡೇ ನಮ್ಮ ಎಂಟ್ರಿ ಇಲ್ಲಾಗುತ್ತೆ. ಓಕೆ, ಸೊ ಓಪನ್ ಆಗ್ತಾ ಇದ್ದಂಗೆ ಎಂಟ್ರಿ ಆಗಿಬಿಡುತ್ತೆ ಅಂತ ಇಟ್ಕೊಳ್ಳೋಣ. ಆ್ಯಂಡ್ ನಮ್ಮ ಸ್ಟಾಪ್ ಲಾಸ್ ವಿಲ್ ಬಿ ದಿಸ್ ಆ್ಯಂಡ್ ಟಾರ್ಗೆಟ್ ವಿಲ್ ಬಿ 1.5x, ಕರೆಕ್ಟಾ? ಸೊ ಇಲ್ಲಿ ನಮ್ಮ ಟಾರ್ಗೆಟ್ ಅಥವಾ 2x. ಓಕೆ, ಸೊ ಇದು ನಮ್ಮ ನೆಕ್ಸ್ಟ್ ಪ್ಯಾಟರ್ನ್ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ನಮ್ಮ ಪ್ಯಾಟರ್ನ್ ಯಾವುದಪ್ಪ ಅಂದರೆ ಮಾರ್ನಿಂಗ್ ಡೋಜಿ ಸ್ಟಾರ್, ರೈಟ್? ಸೊ ಮಾರ್ನಿಂಗ್ ಡೋಜಿ ಸ್ಟಾರ್. ಸೊ ನಾವು ಡೋಜಿ ಈಗಾಗಲೇ ನೋಡಿದ್ದೀವಿ. ಸೊ ಪ್ರೀವಿಯಸ್ಲಿ ಒಂದು ಸಿಂಗಲ್ ಕ್ಯಾಂಡಲ್ ಇದ್ದಾಗ ಈ ಥರ ಕ್ಯಾಂಡಲ್ ಫಾರ್ಮ್ ಆಯಿತು ಅಂದರೆ ನಾವೇನು ಹೇಳ್ತೀವಿ ಅಂತಂದ್ವಿ, ಡೋಜಿ ಅಂದರೆ ಒಂದು ನ್ಯೂಟ್ರಲ್ ಆಗಿರುವಂಥ ಒಂದು ಇಂಡಿಕೇಶನ್ ಕೊಡುತ್ತೆ ಇದು ಅಂತ ಹೇಳಿದ್ವಿ. ಆ್ಯಂಡ್ ಅಲ್ಲಿ ನಾವು ಇನ್ನೊಂದು ಏನು ಹೇಳಿದ್ವಿ, ನೆಕ್ಸ್ಟ್ ಫಾರ್ಮ್ ಆಗುವಂಥ ಕ್ಯಾಂಡಲ್ ಇದರ ಮೇಲ್ಗಡೆ ಕ್ಲೋಸ್ ಆಯಿತು ಅಂತಂದರೆ ನಮ್ಮ ಎಂಟ್ರಿ ಆಗುತ್ತೆ ಅಂತ ಹೇಳಿದ್ವಲ್ಲ, ದ ಸೇಮ್ ಥಿಂಗ್. ಸೊ ಇದು ಎಂಟ್ರಿ ಕನ್ಫರ್ಮ್ ಆಗಿರುವಂಥ ಒಂದು ಪ್ಯಾಟರ್ನ್. ಓಕೆ, ಸೊ ಇಲ್ಲಿ 3 ಕ್ಯಾಂಡಲ್, ರೆಡ್ ಕ್ಯಾಂಡಲ್ ಆ್ಯಂಡ್ ಗ್ರೀನ್ ಕ್ಯಾಂಡಲ್ ಮತ್ತು ಗ್ರೀನ್ ಕ್ಯಾಂಡಲ್. ಓಕೆ, ಸೊ ಇದಾಗಿತ್ತು ಅಂತಂದರೆ ಇದನ್ನು ನಾವೇನು ಹೇಳ್ತೀವಿ, ಮಾರ್ನಿಂಗ್ ಡೋಜಿ ಸ್ಟಾರ್. ಓಕೆ, ನಮ್ಮ ಎಂಟ್ರಿ. ಸೊ ನೆಕ್ಸ್ಟ್ ಕ್ಯಾಂಡಲ್ದು ಏನು ಐ ಇರುತ್ತೆ, ಓಪನ್ ಇರುತ್ತೆ. ಸೊ ಸಮ್ವೇರ್ ನಿಯರ್ ಅಲ್ಲಿ ನಮ್ಮ ಎಂಟ್ರಿ ಆ್ಯಂಡ್ ನಮ್ಮ ಸ್ಟಾಪ್ ಲಾಸ್ ಇದು, ರೈಟ್? ಸೊ 1.5x ಟಾರ್ಗೆಟ್, ಮ್ಯಾಕ್ಸ್ 2x. ಓಕೆ, ಸೊ ದಿಸ್ ವಿಲ್ ಬಿ ಸಿಂಪಲ್ ಟಾರ್ಗೆಟ್. ಆ್ಯಂಡ್ ನೆಕ್ಸ್ಟ್ ನಮಗೆ 3 ಸೈಡ್ ಅಪ್ ಅಂತ ಬರುತ್ತೆ. ಓಕೆ, ಸೊ ಇಲ್ಲಿ ನಾವು ಒಂದು ಡೌನ್ ಟ್ರೆಂಡಲ್ಲಿ ಒಂದು ದೊಡ್ಡ ಕ್ಯಾಂಡಲ್ ನೋಡಿದ್ವಿ ರೆಡ್ ಕಲರ್ದು, ಆ್ಯಂಡ್ ಅದರ ನೆಕ್ಸ್ಟ್ ಒಂದು ಗ್ರೀನ್ ಕ್ಯಾಂಡಲ್ ನೋಡಿದ್ವಿ, ಅದರ ನೆಕ್ಸ್ಟ್ ಮತ್ತೊಂದು ಗ್ರೀನ್ ಕ್ಯಾಂಡಲನ್ನು ನೋಡಿದ್ದೀವಿ. ಓಕೆ, ಸೊ ಈ 3 ಕ್ಯಾಂಡಲಿಂದ ನೋಡೋದಾಯಿತು ಅಂದರೆ ಈ ಐ ಏನಾಗಿದೆ, ಕ್ಲೋಸ್ ಆಗಿದೆ, ಕರೆಕ್ಟಾ? ಸೊ ಇದರ ಲೋ ಏನಿರುತ್ತೆ ಇಲ್ಲಿಗೆ ಈಗಾಗಲೇ ಪ್ರೈಸ್ ಬಂದು, ಸೊ ಇದು ಒಂದು ಈಕ್ವಲೈಸ್ ಆಗಿರುವಂಥದ್ದು. ಓಕೆ, ಸೊ ಈ 3 ಕ್ಯಾಂಡಲನ್ನು ನಾವು 2 ಕ್ಯಾಂಡಲ್ ಆಗಿ ನೋಡಿದಾಗ, ಕನ್ವರ್ಟ್ ಮಾಡಿ ನೋಡಿದಾಗ, ಸೊ ಇದಕ್ಕಿಂತ ಇದು ಮೇಲ್ಗಡೆ ಕ್ಲೋಸ್ ಆಗಿದೆ, ಕರೆಕ್ಟಾ? ಕ್ಲೋಸ್ ಆಗಿರೋದ್ರ ಜೊತೆಗೆ ಇದರ ಬಾಡಿ ಕೂಡ ಈಕ್ವಲಿ ಅಷ್ಟೇ ವಾಲ್ಯೂಮ್ ಜನರೇಟ್ ಮಾಡಿದೆ. ಅದರಿಂದ ಸೊ ಇಲ್ಲಿ ನಮ್ಮ ಎಂಟ್ರಿ ಕನ್ಫರ್ಮ್ ಆಗುತ್ತೆ ಅಂತ. ಸೊ ಈ ಓಪನಲ್ಲಿ ನಮ್ಮ ಎಂಟ್ರಿ, ನಮ್ಮ ಸ್ಟಾಪ್ ಲಾಸ್ ಇದು, ಆ್ಯಂಡ್ 1.5x ಟಾರ್ಗೆಟ್ ಆರ್ ಮ್ಯಾಕ್ಸ್ 2x ಟಾರ್ಗೆಟ್ ರೇಂಜಿಂದ. ಓಕೆ, ಸೊ ನೆಕ್ಸ್ಟ್ ನಮ್ಮ ಟಾರ್ಗೆಟ್ 3 ಔಟ್ಸೈಡ್ ಅಪ್. ಓಕೆ, ಇನ್ಸೈಡ್ ಅಪ್ ಏನು ಅಂದರೆ ಆ ಕ್ಯಾಂಡಲ್ ಒಳಗಡೆನೆ ಇಟ್ಕೊಂಡು, ಓಕೆ, ಒಂದಕ್ಕಿಂತ ಒಂದು ಚಿಕ್ಕದಾಗಿ 2 ಬಂದಿದ್ದು, ಕರೆಕ್ಟಾ? ಸೊ ಇಲ್ಲಿ ನೀವು ಇನ್ಸೈಡ್ ಅಪ್ ಔಟ್ಸೈಡ್ ಅಪ್ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಸೊ ಹಾಗಾಗಿ ಐ ಜಸ್ಟ್ ಶೋ ದ್ಯಾಟ್. ಓಕೆ, ಇಲ್ಲಿ ನೀವು ನೋಡ್ಬೋದು. ಸೊ ಒಂದಕ್ಕಿಂತ ಒಂದು ಇನ್ಸೈಡೇ ಬಂದಿದೆ. ಓಕೆ, ಇದು ಈ ಕ್ಯಾಂಡಲ್ ನೀವು ನೋಡಿ, ಇದ್ರ ಇನ್ಸೈಡ್ ಬಂದಿದೆ. ಓಕೆ, ಇದು ಒಳಗಡೆಯಿಂದ ಬಂದು ಆಮೇಲೆ ಬ್ರೇಕ್ ಆಗಿದೆ. ಸೊ ಸಮ್ ಟೈಮ್ ಏನಾಗುತ್ತೆ, ಔಟ್ಸೈಡಿಂದನೇ ಬಂದು ಆಮೇಲೆ ಇನ್ಸೈಡ್ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಈ ಕ್ಯಾಂಡಲ್ ಏನಿರುತ್ತೆ ನೋಡಿ, ಇದು ಚಿಕ್ಕದಾಗಿದೆ. ಸೊ ಇದು ಬ್ರೇಕ್ಔಟ್ ಆಯಿತು. ಓಕೆ, ಸೊ ಇದೊಂದು ಬ್ರೇಕ್ಔಟ್ ಆಯಿತು. ಆ್ಯಂಡ್ ಈ ಬ್ರೇಕ್ಔಟು ನಾವೇನು ಮಾಡ್ತೀವಿ, ಸಮ್ ಟೈಮ್ ತಗೊಳ್ಳಲ್ಲ, ಅಥವಾ ಈ ಕ್ಯಾಂಡಲ್ ಫಾರ್ಮ್ ಆದಮೇಲೆ ನೋಡ್ತಾ ಇದ್ದೀವಿ ಅಂತಂದರೆ, ಸೊ ಇದು ನಮಗೆ ಔಟ್ಸೈಡ್ ಮತ್ತೆ ಕನ್ಫರ್ಮ್ ಆದಮೇಲೆ ಇದರ ಕ್ಲೋಸಿಂಗ್ ಏನಿರುತ್ತೆ ಅದಾದಮೇಲೆ ಅಥವಾ ಓಪನಿಂಗಲ್ಲಿ ನಾವು ನಮ್ಮ ಎಂಟ್ರಿಯನ್ನು ತಗೋಬೋದು. ಓಕೆ, ಸೊ ಇಲ್ಲಿ ನಮ್ಮ ಸ್ಟಾಪ್ ಲಾಸ್ ಆ್ಯಂಡ್ ಟಾರ್ಗೆಟ್ 1.5x to 2x, ರೈಟ್? ಸೊ ಇದು ನಮ್ಮ ಟಾರ್ಗೆಟ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಬೇರಿಸ್ ಟ್ರಿಬಲ್ ಕ್ಯಾಂಡಲ್ಸ್. ಓಕೆ, ಇದೇ ಒಂದು ಡೌನ್ ಟ್ರೆಂಡಲ್ಲಿ ಕನ್ವರ್ಟ್ ಆಗುವಂಥ ಟ್ರಿಬಲ್ ಕ್ಯಾಂಡಲ್ಸನ್ನು ನೋಡೋದಾಯಿತು ಅಂದರೆ ಈವ್ನಿಂಗ್ ಸ್ಟಾರ್. ನಾವು ಮಾರ್ನಿಂಗ್ ಸ್ಟಾರ್ ಯಾವ ರೀತಿ ನೋಡಿದ್ವಿ ಅದೇ ಥರ ಇದು ಈವ್ನಿಂಗ್ ಸ್ಟಾರ್ ಒಂದು ಅಪ್ ಟ್ರೆಂಡಲ್ಲಿ. ಸೊ ಈ 3 ಕ್ಯಾಂಡಲಿಂದ, ಓಕೆ, ಸೊ ನಮಗೆ ಆಗಿರೋವಂಥ ಒಂದು ಬ್ರೇಕ್ಔಟ್. ಓಕೆ, ಸೊ ಯಾವಾಗ ಈ ಕ್ಯಾಂಡಲ್ ರೆಡ್ಡಲ್ಲಿ ಕ್ಲೋಸ್ ಆಯಿತು, ನಮ್ಮ ಎಂಟ್ರಿ ನೆಕ್ಸ್ಟ್ ಡೇ ಮಾರ್ನಿಂಗೇನೆ ಮಾಡ್ಬೋದು. ಸೊ ಪ್ರೈಸ್ ಓಪನ್ ಎಲ್ಲಾಗಿರುತ್ತೆ, ಇಲ್ಲಾಗಿರುತ್ತೆ. ಸೊ ಹಾಗಾಗಿ ನಮ್ಮ ಎಂಟ್ರಿ ಇಲ್ಲಿ ಆ್ಯಂಡ್ ನಮ್ಮ ಸ್ಟಾಪ್ ಲಾಸ್ ವಿಲ್ ಬಿ ದಿಸ್. ಓಕೆ, ಸೊ ಇಲ್ಲಿಂದ ಟಾರ್ಗೆಟ್ 1.5x to 2x. ಓಕೆ, ಸೊ ನೆಕ್ಸ್ಟ್ ಕ್ಯಾಂಡಲ್ ನೋಡೋದಾಯಿತು ಅಂದರೆ
ಈವ್ನಿಂಗ್ ಡೋಜಿ ಸ್ಟಾರ್. ಓಕೆ, ಸೊ ಇದೊಂದು ಅಪ್ ಟ್ರೆಂಡಲ್ಲಿ ಬಂದಿರುವಂಥ 3 ಕಂಬೈಂಡ್ ಆಗಿರುವಂಥ ಒಂದು ಕ್ಯಾಂಡಲ್. ಸೊ ಮಾರ್ನಿಂಗ್ ಡೋಜಿ ಸ್ಟಾರ್ ಯಾವ ರೀತಿ ಇರುತ್ತೋ ಅದೇ ಥರ ಈವ್ನಿಂಗ್ ಡೋಜಿ ಸ್ಟಾರ್ ಕೂಡ ಆಗಿರುತ್ತೆ. ಆ್ಯಂಡ್ ಯಾವಾಗ ಈ ಕ್ಯಾಂಡಲ್ 3ನೇ ಕ್ಯಾಂಡಲ್ ಕನ್ಫರ್ಮ್ ಆಯಿತು, ಕ್ಲೋಸ್ ಆಯಿತು, ಸೊ ನೆಕ್ಸ್ಟ್ ಕ್ಯಾಂಡಲ್ ನಮ್ಮ ಎಂಟ್ರಿ. ಓಕೆ, ಸೊ ಇದು ನಮ್ಮ SL. ಓಕೆ, ಸೊ ಇಲ್ಲಿಂದ 1.5x ಟು ಮ್ಯಾಕ್ಸ್ 2x ಟಾರ್ಗೆಟ್. ಓಕೆ, ಸೊ ಇದು ಬಂದು ಮಾರ್ನಿಂಗ್ ಡೋಜಿ ಸ್ಟಾರ್. ಆ್ಯಂಡ್ ಇದು 3 ಬ್ಲ್ಯಾಕ್ ಕೌಸ್. ಓಕೆ, ಸೊ ನಾವು ಪ್ರೀವಿಯಸ್ಲಿ ಏನು ನೋಡಿದ್ವಿ ಅದೇ ಒಂದು ಸೇಮ್ ಎಕ್ಸಾಂಪಲ್. ಸೊ ಇಲ್ಲಿ ನಮಗೆ 3 ಕ್ಯಾಂಡಲ್ ಒಂದೇ ಸೈಜ್ ಏನಿರುತ್ತೆ, ಸೈಜ್ ವೈಸಲ್ಲಿ ಅದು ಸೇಮ್ ಆ್ಯಸ್ ಇಟ್ ಈಸ್ ಇರುವಂಥದ್ದು. ಒಂದು ಕ್ಯಾಂಡಲ್ನ ನೋಡಿದಾಗ ಗೊತ್ತಾಗ್ಬೇಕು ನಮಗೆ. ಓಕೆ, ಆ್ಯಂಡ್ ಇಲ್ಲಿ ನೀವು ನೋಡೋದಾಯಿತು ಅಂದರೆ ಲೋವರ್ ಲೋ, ಕರೆಕ್ಟಾ? ಸೊ ಇದೊಂದು ಲೋ ಅಂದರೆ ನೆಕ್ಸ್ಟು ಅದಕ್ಕಿಂತ ಕಡಿಮೆ ಲೋಗಳು 3 ಕ್ಯಾಂಡಲ್ಗಳು ಸಿಕ್ತು. ಆ್ಯಂಡ್ ಇಲ್ಲಿ ನಮ್ಮ ಎಂಟ್ರಿ ಎಲ್ಲಾಗುತ್ತೆ. ಸೊ ನೆಕ್ಸ್ಟ್ ಕ್ಯಾಂಡಲ್. ಓಕೆ, ಸ್ವಲ್ಪ ನಾವು ನಮ್ಮ ರಿಸ್ಕನ್ನು ಕಮ್ಮಿ ಮಾಡೋದಾಯಿತು ಅಂದರೆ ನಾವು ಪುಲ್ ಬ್ಯಾಕಲ್ಲಿ ಎಂಟ್ರಿ ತೊಗೊಳ್ತೀವಿ. ಪುಲ್ ಬ್ಯಾಕ್ ಇಟ್ಸ್ ಆಲ್ ಅಬೌಟ್ ಸ್ವಲ್ಪ ನಾವು ಮುಂದೆ ಅಡ್ವಾನ್ಸ್ ಏನು ಲೆವೆಲ್ಸ್ ಕಲಿತೀವಿ, ಸೊ ಅಲ್ಲಿ ನಿಮಗೆ ಅರ್ಥ ಆಗುತ್ತೆ. ಬರೀ ನಾವು ಇವಾಗ ನಮ್ಮ ಒಂದು ಕ್ಯಾಂಡಲ್ಸ್ನ ಪ್ಯಾಟರ್ನ್ ವಿಚಾರವಾಗಿ ನಾವು ಕಲಿತಾ ಇರೋದ್ರಿಂದ ನಾನು ನಿಮಗೆ ಅದನ್ನು ಹೇಗೆ ಪುಲ್ ಬ್ಯಾಕ್ಗಳಲ್ಲಿ ಹೇಗೆ ಎಂಟ್ರಿ ತೊಗೊಳ್ಳೋದು, ನಿಮ್ಮ ರಿಸ್ಕ್ ದೊಡ್ಡದಾಗಿದೆ ಅನ್ನೋದಾದರೆ ನೋಡಿ. ಇದು ಇವಾಗ ಫಾರ್ ಎಕ್ಸಾಂಪಲ್ ಒಂದು 10 ರಿಂದ 15 ಪಾಯಿಂಟ್ ಇತ್ತು ಅಂದರೆ ಕೆಲವೊಂದು ಸತಿ ಏನಾಗುತ್ತೆ, ಇಷ್ಟು ಪಾಯಿಂಟ್ಸನ್ನು ನಾವು ಎಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಮೇ ಬಿ ನಮ್ಮ ಕ್ವಾಂಟಿಟಿ ಅಥವಾ ಲಾಟ್ ಸೈಜ್ ಅಂತ ಏನು ಬರುತ್ತೆ, ಸೊ ಅದು ದೊಡ್ಡದಾಗಿತ್ತು ಅಂತಂದಾಗ 15 ಪಾಯಿಂಟ್ಸ್ ಇಸ್ ವೆರಿ ಬಿಗ್, ರೈಟ್? ಸೊ ಅಂಥ ಟೈಮಲ್ಲಿ ನಾವೇನು ಮಾಡ್ಬೋದು ಅಂತಂದರೆ ಪುಲ್ ಬ್ಯಾಕ್ಗಳಲ್ಲಿ ಎಂಟ್ರಿ ತೊಗೋಬೋದು. ಸೊ ಅದ್ರ ಬಗ್ಗೆ ನಿಮಗೆ ಅಡ್ವಾನ್ಸ್ ಕ್ಲಾಸಸ್ಸಲ್ಲಿ ತಿಳ್ಕೊಳ್ತೀರಾ. ನಾವಿಲ್ಲಿ ಜಸ್ಟ್ ಈ ಒಂದು ಕ್ಯಾಂಡಲಿಂದ ಟ್ರೇಡಿಂಗನ್ನು ನಾವು ಡಿಸಿಷನನ್ನು ತೊಗೊಂಡು ಮಾಡ್ತೀವಿ ಅಂದರೆ ಏನು ಪ್ಲ್ಯಾನ್ ಇರುತ್ತೆ ಅದನ್ನು ಮಾತ್ರ ನೋಡ್ತಾ ಇದ್ದೀವಿ, ರೈಟ್? ಸೊ ಅಲ್ಲಿಗೆ ನಮ್ಮ ಎಂಟ್ರಿ ಇಲ್ಲಾಗುತ್ತೆ, ನಮ್ಮ ಸ್ಟಾಪ್ ಲಾಸ್ ಇದಾಗಿರುತ್ತೆ, ಆ್ಯಂಡ್ ನಮ್ಮ ಟಾರ್ಗೆಟ್ 1.5x ಟು 2x ನಮ್ಮ ಟಾರ್ಗೆಟ್ಸ್ ಆಗಿರುತ್ತೆ, ರೈಟ್? ಸೊ ಹಾಗಾದರೆ ನೆಕ್ಸ್ಟ್ ನಮಗೆ 3 ಲೈನ್ ಸ್ಟ್ರೈಕ್. ಸೊ ಪ್ರೀವಿಯಸ್ಲಿ ನೋಡೋದು ಸೇಮ್ ಥರ ಕ್ಯಾಂಡಲ್. ಸೊ 3 ಕ್ಯಾಂಡಲ್ ನಮಗೆ ವಿತೌಟ್ ಶ್ಯಾಡೋ ಆಗಿದೆ. ಆ್ಯಂಡ್ ಇದು ಬಂದು ತುಂಬ ರೇರ್ ಕ್ಯಾಂಡಲ್. ಓಕೆ, ಇದು ತುಂಬ ರೇರ್ ಆಗಿ ಫಾರ್ಮ್ ಆಗುವಂಥ ಸಾಧ್ಯತೆಗಳಿರುವಂಥದ್ದು. ಸೊ ಈ 3ರದ್ದು ಏನು ವಾಲ್ಯೂಮ್ ಇರುತ್ತೆ ಇದು ಒಂದೇ ಸಿಂಗಲ್ ಕ್ಯಾಂಡಲಿಂದ ಜನರೇಟ್ ಮಾಡಿರುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಇದರ ಹೈ ಮತ್ತು ಲೋ ಏನಿರುತ್ತೆ ಅದನ್ನು ಇದು ಕ್ಲಿಯರ್ ಆಗಿ ಬ್ರೇಕ್ ಮಾಡಿದೆ. ಸೊ ಹಾಗಾಗಿ ಇದೊಂದು ಬೇರಿಶ್ ಸಿಗ್ನಲ್ ಆಗಿ ಕಾಣಿಸುತ್ತೆ ನಮಗೆ. ಸೊ ಈ ಥರದ್ದು ಕ್ಯಾಂಡಲ್ಗಳು ತುಂಬ ರೇರ್ ಆಗಿರುವಂಥ ಕ್ಯಾಂಡಲ್ಸ್ಗಳು, ರೇರ್ ಆಗಿರುವಂಥ ಪ್ಯಾಟರ್ನ್ಸ್ಗಳು ಫಾರ್ಮ್ ಆದಾಗ ಸ್ವಲ್ಪ ಪ್ರಾಫಿಟ್ ಆಗುವಂಥ ಸಾಧ್ಯತೆ ಖಂಡಿತವಾಗ್ಲೂ ಜಾಸ್ತಿ ಇರುತ್ತೆ. ಓಕೆ, ನಿಮ್ಮ ರಿವಾರ್ಡ್ ಏನಿರುತ್ತೆ ಅದು ಖಂಡಿತವಾಗ್ಲೂ ಜಾಸ್ತಿ ಇರುತ್ತೆ. ಸೊ ಕೆಲವೊಂದು ರೇರ್ ಕ್ಯಾಂಡಲ್ಸನ್ನು ನೀವು ನೋಡಿದಾಗ ಯು ಕ್ಯಾನ್ ಮೇಕ್ ಸಮ್ ಮೋರ್ ಟ್ರೈಲಿಂಗ್ ಸ್ಟಾಪ್ ಲಾಸನ್ನು ನೀವು ಸ್ವಲ್ಪ ತಗೊಳ್ತಾ ನಿಮ್ಮ ಪ್ರಾಫಿಟನ್ನು ಹೆಚ್ಚೋದಕ್ಕೆ ನೀವು ಪ್ಲ್ಯಾನಿಂಗ್ ಮಾಡ್ಬೋದು. ಓಕೆ, ಸೊ ಇದೊಂದು ಅಪ್ ಟ್ರೆಂಡಲ್ಲಿ ನಮಗೆ ಬಂದಿರುವಂಥ 3 ಇನ್ಸೈಡ್ ಡೌನ್. ಓಕೆ, ಇನ್ಸೈಡ್ ಈ ಒಂದು ಕ್ಯಾಂಡಲ್ನ ಇನ್ಸೈಡಲ್ಲೇ ಇರುವಂಥ ಕ್ಯಾಂಡಲ್ 1, ಕ್ಯಾಂಡಲ್ 2. ಸೊ ಕ್ಯಾಂಡಲ್ 2 ಬಂದಾಗ ಇದೇನಾಯಿತು, ಈ ಒಂದು ಲೆವೆಲ್ ಏನಾಯಿತು, ಬ್ರೇಕ್ ಆಯಿತು, ಕರೆಕ್ಟ್? ಸೊ ಯಾವಾಗ ಇದು ಬ್ರೇಕ್ ಆಯಿತು, ಇಟ್ಸ್ ಅನ್ ಅಲರ್ಟ್. ಸೊ ಇಲ್ಲಿ ನೀವು ಬ್ರೇಕ್ಔಟ್ ಆಯಿತು, ಮಾರ್ಕೆಟ್ ಬೇರಿಶ್ ಮಾರ್ಕೆಟ್ ಶುರು ಆಯಿತು ಅಂದರೆ ಸೆಲ್ಲರ್ಸ್ ಆರ್ ಆಕ್ಟಿವ್ ಅಂತ. ಸೊ ಈ ಕ್ಯಾಂಡಲ್ ಓಪನಲ್ಲಿ ನಮ್ಮ ಎಂಟ್ರಿ, ಕರೆಕ್ಟಾ? ಸೊ ಇದೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಸ್ಪೆಲ್ಲಿಂಗ್ ಆ ಕಡೆ ಈ ಕಡೆ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಇದು ನಮ್ಮ ಸ್ಟಾಪ್ ಲಾಸ್. ಓಕೆ, ಸೊ ನಮ್ಮ ಟಾರ್ಗೆಟ್ 1.5x ಇಲ್ಲಿಂದ 2x, ರೈಟ್? ಸೊ ಇದು ನಮ್ಮ ಟಾರ್ಗೆಟ್. ಆ್ಯಂಡ್ ನೆಕ್ಸ್ಟ್ 3 ಇನ್ಸೈಡ್ ಡೌನ್. ಓಕೆ, ಐ ಥಿಂಕ್ ಇದು ಸ್ಪೆಲ್ಲಿಂಗ್ ಅಂತ ಹೇಳಿದ ತಕ್ಷಣ ಇದು ಅಂದ್ಬಿಟ್ಟಿದೆ. ಇದು ಬಂದು 3 ಔಟ್ಸೈಡ್ ಡೌನ್. ಓಕೆ, ಸೊ ಇದೊಂದು ಚೇಂಜ್ ಮಾಡ್ಕೊಳ್ಳಿ, ಇನ್ಸೈಡ್ ಅಲ್ಲ ಇದು ಔಟ್. ಓಕೆ, ಸೊ ಇಲ್ಲಿ ನಾವು ಮೊದಲನೇ ಕ್ಯಾಂಡಲಲ್ಲಿ ಏನಾಗಿದೆ, ಇದು ಬ್ರೇಕ್ ಆಗಿದೆ. ಕಾರಣಾಂತರಗಳಿಂದ ಇದನ್ನು ನಾವು ಕರೆಕ್ಟಾಗಿ ಯಾವುದೋ ಒಂದು ಪ್ರೆಡಿಕ್ಟ್ ಮಾಡೋಕ್ಕಾಗದೇ ಇದ್ದಾಗ, ಸೊ ಅಥವಾ ನಾವು ಲೇಟಾಗಿ ನೋಡಿದ್ವಿ ಅಂತಂದಾಗ ಈ 3ನೇ ಕ್ಯಾಂಡಲ್ ವೆಯ್ಟ್ ಮಾಡಿ ನೆಕ್ಸ್ಟು ನಾವು ಎಂಟ್ರಿ ತೊಗೋಬೋದು. ಸೊ ಇಲ್ಲಿ ನಮ್ಮ ಓಪನಲ್ಲಿ ನಮ್ಮ ಏನಾಗುತ್ತೆ, ಸೊ ನಮ್ಮ ಎಂಟ್ರಿ ಆಗುತ್ತೆ. ಆ್ಯಂಡ್ ನಮ್ಮ ಸ್ಟಾಪ್ ಲಾಸ್, ಸೊ ಇದರ ಲೋ ಏನಿರುತ್ತೆ ಅದು 1.5x ಆ್ಯಂಡ್ ಮ್ಯಾಕ್ಸ್ 2x ಏನಿರುತ್ತೆ, ದಿಸ್ ವಿಲ್ ಬಿ ಅವರ್ ಟಾರ್ಗೆಟ್. ಸೊ ಇದು ಓವರ್ ಆಲ್ ಅಬೌಟ್ ನಮಗೆ 3 ಕ್ಯಾಂಡಲಿಂದ ಆಗುವಂಥ ಎಂಟ್ರಿ ಮತ್ತು ಎಕ್ಸಿಟ್ಸು. ಸೊ ಇದರಲ್ಲಿ ಯಾವುದೇ ರೀತಿಯ ನ್ಯೂಟ್ರಲ್ ಕ್ಯಾಂಡಲ್ಸ್ ನಮಗೆ ಆಗೋದಿಲ್ಲ. ಸೊ 3 ಕ್ಯಾಂಡಲ್ ಬಂತು ಅಂದರೆ ಇಟ್ಸ್ ಆಲ್ಮೋಸ್ಟ್ ಕನ್ಫರ್ಮೇಷನ್ ಇರುವಂಥದ್ದು.
ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಸಿಂಪಲ್ ಆಗಿರುವಂಥ ಒಂದು ಕನ್ವರ್ಟ್ ಮಾಡುವಂಥ ಕ್ಯಾಂಡಲ್ಸ್ಗಳನ್ನು ನಾನು ನಿಮ್ಗೆ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಸೊ ಅದರಲ್ಲಿ ಏನಪ್ಪ ಅಂತ ಮಾತಾಡೋದಾಯಿತು ಅಂತಂದರೆ ವೆರಿ ಸಿಂಪಲ್, ಕೆಲವೊಂದು ಪ್ಯಾಟರ್ನ್ಸ್ಗಳು ಅಲ್ಲದೇ ಇರುವಂಥ ಕೆಲವೊಂದು ಕ್ಯಾಂಡಲ್ಸ್ ಇದೆ. ಓಕೆ, ಸೊ ಅದಕ್ಕೆ ನೀವು ಯೂಟ್ಯೂಬಲ್ಲಿ ಹುಡ್ಕಿದ್ರೆ ನಿಮಗೆ ಅದಕ್ಕೆ ಬೇರೆ ಬೇರೆ ಥರದ್ದು ಏನೇನೋ ಹೆಸರುಗಳಿದೆ, ಏನೇನೋ ಲಾಜಿಕ್ಗಳಿದ್ದಾವೆ. ಬಟ್ ನಾನು ಅದನ್ನೆಲ್ಲ ನಿಮ್ಗೆ ಹೇಳ್ಕೊಟ್ರೆ ಐ ಥಿಂಕ್ ಅನ್ವಾಂಟೆಡ್ ಜಾಸ್ತಿ ಆಗಿಬಿಡುತ್ತೆ. ವಾಂಟೆಡ್ಗಿಂತ ಅನ್ವಾಂಟೆಡ್ ಥಿಂಗ್ಸು ಜಾಸ್ತಿ ಫೀಡ್ ಆದಂಗೆ ಆಗುತ್ತೆ. ಸೊ ಹಾಗಾಗಿ ಆ ಥರದ ಕ್ಯಾಂಡಲ್ಸ್ಗಳನ್ನು ನಾವು ಸೈಕಲಾಜಿಕಲಿ ಒಬ್ಬ ಟ್ರೇಡರ್ದು ಏನು ಎಮೋಷನ್ ಇರುತ್ತೆ ಅದರ ಪ್ರಕಾರ ನಾವು ಅದನ್ನು ಕನ್ವರ್ಟ್ ಮಾಡಿ ನೋಡಿದಾಗ ಸೊ ನಮ್ಮ ಡಿಸಿಷನ್ಸನ್ನು ಹೇಗೆ ಮಾಡಬಹುದು ಅನ್ನೋದನ್ನು ನೆಕ್ಸ್ಟು ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಈ ಥರ ನಿಮಗೆ PPT ಅಲ್ಲದೆ ಬರೀ ಓಪನ್ ಚಾರ್ಟಲ್ಲಿ ನಾನು ನಿಮಗೆ ಅದನ್ನು ಡ್ರಾ ಮಾಡಿ ತೋರಿಸ್ತೀನಿ. ಓಕೆ, ಲೆಟ್ಸ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ಎಲ್ಲರೂ ಕೂಡ ಕರೆಕ್ಟಾಗಿ ಎಲ್ಲದನ್ನು ಪಾಸ್ ಮಾಡಿ ಡ್ರಾಯಿಂಗ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಮಾಡಿಲ್ಲ ಅಂದರೆ ದಯವಿಟ್ಟು ಇನ್ನೊಂದು ಸತಿ ನೋಡಿ ಆ್ಯಂಡ್ ಖಂಡಿತವಾಗ್ಲೂ ಅದನ್ನು ಮಾಡಿ ಅಂತ ಹೇಳ್ತಾ ಐ ವಿಲ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.